ಇವತ್ತು ನಾವು ಬಂದಿರೋ ಮಾರ್ಕ್ ಮೂವಿಗೆ. ಸೊ ದೆನ್ ನೀವು ಅದ್ರ ಬಗ್ಗೆ ಇಲ್ಲಿ ಮಾತಾಡೋದು ತಪ್ಪಲ್ವಾ? ಅವ್ರು ಹೇಳ್ತಿರೋದು ಈ ಬೆಳವಣಿಗೆ ಆದ್ಮೇಲೆ ಈ ರೀತಿ ಆಗ್ತಾ ಇದೆ. ಈ ಬೆಳವಣಿಗೆ ಆದ್ಮೇಲೆ ಸರ್, ಯಾಕೆ ಸರ್ ಮಾರ್ಕ್ ಮೂವಿ ರಿಲೀಸ್ ಆಗೋಕ್ಕೂ ಮುಂಚೆ ಈ ಬೆಳವಣಿಗೆ ಇರ್ಲಿಲ್ವಾ? ಇರ್ಲಿಲ್ವಾ? ಇತ್ತು ತಾನೆ. ಕೊಲೆನೂ ಆಗಿದೆ, ಒಂದ್ ಕೊಲೆನೂ ಆಗಿದೆ. ಯಾರ್ದಂತ ನಿಮ್ಗೂ ಗೊತ್ತು, ಇಡೀ ಕರ್ನಾಟಕಕ್ಕೂ ಗೊತ್ತು. ಅದನ್ನ ಎಕ್ಸಾಂಪಲ್ ತಗೊಳ್ಳೋ ಬದಲು ನೀವು ನಮ್ದನ್ನ ತಗೋತಿದ್ದೀರಾ. ನಾನು ನಿಮ್ಗೆ ಹೇಳ್ತಿಲ್ಲ, ಅದು ಯಾರು ಹೇಳ್ತಿದಾರಲ್ಲ ಅವ್ರು. ಫೈನಲಿ ಈಗ ಮಾರ್ಕ್ ಹಬ್ಬ ಶುರುವಾಗಿದೆ ಇವತ್ತು ರಾಜ್ಯಾದ್ಯಂತ. ಸೊ 45 ಸಿನಿಮಾ ಮತ್ತೆ ಮಾರ್ಕ್ ಇಡೀ ಹಬ್ಬ ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು. ಒಂದ್ ರೀತಿ ಹೆಗಲ ಮೇಲೆ ಹೊತ್ತು ಮೆರೆಸ್ತಾ ಇದ್ದಾರೆ. ಸುದೀಪ್ ಅವ್ರನ್ನ ಎಷ್ಟು ಖುಷಿ ಇದೆ ಸರ್. ನಾನು ಬರೀ ಮಾರ್ಕ್ ನೋಡಿ ಅಂತ ಹೇಳ್ತಾ ಇಲ್ಲ ಸರ್, ಈವನ್ 45 ನೋಡಿ. ಬಿಕಾಸ್ ನಾವು ಕನ್ನಡಿಗರು, ಹೆಮ್ಮೆ ಅದ್ ನಮಗೆ. ಶಿವಣ್ಣ ಇದು ಕೇಳ್ಪಟ್ಟಿದ್ದೀನಿ, ಶಿವಣ್ಣ ಅದು ಫುಲ್ ಆಕ್ಟಿಂಗ್ ಈ ಮೂವಿಲಿ 45 ಮೈನ್ಲಿ ಫುಲ್ ಪೀಕ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನಾನು ಇವತ್ತು ಹೋಗ್ತೀನಿ, ಅಫ್ಕೋರ್ಸ್ ಹೋಗ್ತೀನಿ. ನಾನು ಸುದೀಪ್ ಸರ್ ಫ್ಯಾನ್ ಅಂತ ಅಂದಿದ ತಕ್ಷಣ ನಾನು ಬೇರೆ ಕನ್ನಡ ಮೂವಿ ನೋಡಲ್ಲ ಅಂತ ನಾನು ತಪ್ಪು. ಯಾರು ಆತರ ಮಾಡ್ಲೂಬಾರ್ದು. ಫ್ಯಾನ್ ಹೌದು ಒಪ್ಕೊಂತೀನಿ, ಬಟ್ ಬೇರೆ ಕನ್ನಡ ಮೂವಿನೂ ನೋಡಿ ಬೆಳೆಸಬೇಕಂತ ಆರೈಸ್ತೀನಿ ಸರ್. ಫೈನಲಿ ಕೋಟಿ ಬಂಡವಾಳ ಹಾಕಿ ಒಬ್ಬ ಪ್ರೊಡ್ಯೂಸರ್ ಸಿನಿಮಾ ಮಾಡಿರ್ತಾರೆ. ಸೊ ಒಬ್ಬ ನಟ ಹಗಲು ರಾತ್ರಿ ಶ್ರಮಿಸಿ ನಿದ್ದೆ ಇಲ್ದಂಗೆ ಕೆಲಸ ಮಾಡಿರ್ತಾರೆ. ಯಾವನ ಕುತ್ಕೊಂಡು ಒಂದು 5-10 ನಿಮಿಷ ವಿಡಿಯೋ ಮಾಡ್ಬಿಟ್ಟು ಹರಿಬಿಟ್ಟು ಬಿಡ್ತಾನೆ. ಇದೆಷ್ಟು ನೋವಾಗುತ್ತೆ. ಅದಕ್ಕೆ ಸರ್ ಹೇಳಿದ್ದು ಪಡೆ ಅಂತ. ಅದು ಪಡೆ ಅನ್ನೋದು ಹೋಗಿ ಗಜ ಪಡೆ ಅನ್ನೋ ವರ್ಡ್ ಯೂಸ್ ಆಗಿದೆ. ಅದೇನು ಅಂತ ಗೊತ್ತಿಲ್ಲ, ಬಟ್ ನಾವ್ ಹೇಳಿದ್ರೆ ಪಡೆಗೆನೆ, ಪೈರಸಿ ಮಾಡೋ ಪಡೆಗೆ. ಅದು ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಕರೆಕ್ಟು ಇದೊಂದು ಹೇಳ್ಬಿಡ್ತೀನಿ. ಕಾಡಲ್ಲಿ ಚಿರತೆನೂ ಇರುತ್ತೆ, ಜಿಂಕೆನೂ ಇರುತ್ತೆ, ಮತ್ತೊಂದು ಪ್ರಾಣಿ ಇರುತ್ತೆ. ಯಾವ್ದು ಬೇಡ ಸರ್, ಆನೆನೇ ಇರುತ್ತೆ, ಅಷ್ಟು ದೊಡ್ಡದಾಗಿರುತ್ತೆ. ಬಟ್ ಗರ್ಜಿಸೋದು ಅದರಲ್ಲಿ ಕಾಡಿನ ರಾಜ ಹೇಳಿ. ಇದಿಷ್ಟು ಮಾರ್ಕ್ ಸಿನಿಮಾದ ಏನೋ ಚಿತ್ರಮಂದಿರಕ್ಕೆ ಬಂದಿರತಕ್ಕಂಥ ಅಭಿಮಾನಿಗಳ ಮಾತು. ಸೊ ಮಾರ್ಕ್ ಸಿನಿಮಾ ಅದ್ಭುತವಾಗಿದೆ. ನಾವು ಕಿಚ್ಚ ಬಾಸನ್ನ ಕಣ್ತುಕೊಂಡು ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅನ್ನೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ರಿಪಬ್ಲಿಕ್ ಕನ್ನಡ. ಇವತ್ತು ನಾವು ಬಂದಿರೋ ಮಾರ್ಕ್ ಮೂವಿಗೆ. ಸೊ ದೆನ್ ನೀವು ಅದ್ರ ಬಗ್ಗೆ ಇಲ್ಲಿ ಮಾತಾಡೋದು ತಪ್ಪಲ್ವಾ? ಅವ್ರು ಹೇಳ್ತಿರೋದು ಈ ಬೆಳವಣಿಗೆ ಆದ್ಮೇಲೆ ಈ ರೀತಿ ಆಗ್ತಾ ಇದೆ. ಈ ಬೆಳವಣಿಗೆ ಆದ್ಮೇಲೆ ಸರ್, ಯಾಕೆ ಸರ್ ಮಾರ್ಕ್ ಮೂವಿ ರಿಲೀಸ್ ಆಗೋಕ್ಕೂ ಮುಂಚೆ ಈ ಬೆಳವಣಿಗೆ ಇರ್ಲಿಲ್ವಾ? ಇರ್ಲಿಲ್ವಾ? ಇತ್ತು ತಾನೆ. ಕೊಲೆನೂ ಆಗಿದೆ, ಒಂದ್ ಕೊಲೆನೂ ಆಗಿದೆ. ಯಾರ್ದಂತ ನಿಮ್ಗೂ ಗೊತ್ತು, ಇಡೀ ಕರ್ನಾಟಕಕ್ಕೂ ಗೊತ್ತು. ಅದನ್ನ ಎಕ್ಸಾಂಪಲ್ ತಗೊಳ್ಳೋ ಬದಲು ನೀವು ನಮ್ದನ್ನ ತಗೋತಿದ್ದೀರಾ. ನಾನು ನಿಮ್ಗೆ ಹೇಳ್ತಿಲ್ಲ, ಅದು ಯಾರು ಹೇಳ್ತಿದಾರಲ್ಲ ಅವ್ರು. ಫೈನಲಿ ಈಗ ಮಾರ್ಕ್ ಹಬ್ಬ ಶುರುವಾಗಿದೆ ಇವತ್ತು ರಾಜ್ಯಾದ್ಯಂತ. ಸೊ 45 ಸಿನಿಮಾ ಮತ್ತೆ ಮಾರ್ಕ್ ಇಡೀ ಹಬ್ಬ ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು. ಒಂದ್ ರೀತಿ ಹೆಗಲ ಮೇಲೆ ಹೊತ್ತು ಮೆರೆಸ್ತಾ ಇದ್ದಾರೆ. ಸುದೀಪ್ ಅವ್ರನ್ನ ಎಷ್ಟು ಖುಷಿ ಇದೆ ಸರ್. ನಾನು ಬರೀ ಮಾರ್ಕ್ ನೋಡಿ ಅಂತ ಹೇಳ್ತಾ ಇಲ್ಲ ಸರ್, ಈವನ್ 45 ನೋಡಿ. ಬಿಕಾಸ್ ನಾವು ಕನ್ನಡಿಗರು, ಹೆಮ್ಮೆ ಅದ್ ನಮಗೆ. ಶಿವಣ್ಣ ಇದು ಕೇಳ್ಪಟ್ಟಿದ್ದೀನಿ, ಶಿವಣ್ಣ ಅದು ಫುಲ್ ಆಕ್ಟಿಂಗ್ ಈ ಮೂವಿಲಿ 45 ಮೈನ್ಲಿ ಫುಲ್ ಪೀಕ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನಾನು ಇವತ್ತು ಹೋಗ್ತೀನಿ, ಅಫ್ಕೋರ್ಸ್ ಹೋಗ್ತೀನಿ. ನಾನು ಸುದೀಪ್ ಸರ್ ಫ್ಯಾನ್ ಅಂತ ಅಂದಿದ ತಕ್ಷಣ ನಾನು ಬೇರೆ ಕನ್ನಡ ಮೂವಿ ನೋಡಲ್ಲ ಅಂತ ನಾನು ತಪ್ಪು. ಯಾರು ಆತರ ಮಾಡ್ಲೂಬಾರ್ದು. ಫ್ಯಾನ್ ಹೌದು ಒಪ್ಕೊಂತೀನಿ, ಬಟ್ ಬೇರೆ ಕನ್ನಡ ಮೂವಿನೂ ನೋಡಿ ಬೆಳೆಸಬೇಕಂತ ಆರೈಸ್ತೀನಿ ಸರ್. ಫೈನಲಿ ಕೋಟಿ ಬಂಡವಾಳ ಹಾಕಿ ಒಬ್ಬ ಪ್ರೊಡ್ಯೂಸರ್ ಸಿನಿಮಾ ಮಾಡಿರ್ತಾರೆ. ಸೊ ಒಬ್ಬ ನಟ ಹಗಲು ರಾತ್ರಿ ಶ್ರಮಿಸಿ ನಿದ್ದೆ ಇಲ್ದಂಗೆ ಕೆಲಸ ಮಾಡಿರ್ತಾರೆ. ಯಾವನ ಕುತ್ಕೊಂಡು ಒಂದು 5-10 ನಿಮಿಷ ವಿಡಿಯೋ ಮಾಡ್ಬಿಟ್ಟು ಹರಿಬಿಟ್ಟು ಬಿಡ್ತಾನೆ. ಇದೆಷ್ಟು ನೋವಾಗುತ್ತೆ. ಅದಕ್ಕೆ ಸರ್ ಹೇಳಿದ್ದು ಪಡೆ ಅಂತ. ಅದು ಪಡೆ ಅನ್ನೋದು ಹೋಗಿ ಗಜ ಪಡೆ ಅನ್ನೋ ವರ್ಡ್ ಯೂಸ್ ಆಗಿದೆ. ಅದೇನು ಅಂತ ಗೊತ್ತಿಲ್ಲ, ಬಟ್ ನಾವ್ ಹೇಳಿದ್ರೆ ಪಡೆಗೆನೆ, ಪೈರಸಿ ಮಾಡೋ ಪಡೆಗೆ. ಅದು ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಕರೆಕ್ಟು ಇದೊಂದು ಹೇಳ್ಬಿಡ್ತೀನಿ. ಕಾಡಲ್ಲಿ ಚಿರತೆನೂ ಇರುತ್ತೆ, ಜಿಂಕೆನೂ ಇರುತ್ತೆ, ಮತ್ತೊಂದು ಪ್ರಾಣಿ ಇರುತ್ತೆ. ಯಾವ್ದು ಬೇಡ ಸರ್, ಆನೆನೇ ಇರುತ್ತೆ, ಅಷ್ಟು ದೊಡ್ಡದಾಗಿರುತ್ತೆ. ಬಟ್ ಗರ್ಜಿಸೋದು ಅದರಲ್ಲಿ ಕಾಡಿನ ರಾಜ ಹೇಳಿ. ಇದಿಷ್ಟು ಮಾರ್ಕ್ ಸಿನಿಮಾದ ಏನೋ ಚಿತ್ರಮಂದಿರಕ್ಕೆ ಬಂದಿರತಕ್ಕಂಥ ಅಭಿಮಾನಿಗಳ ಮಾತು. ಸೊ ಮಾರ್ಕ್ ಸಿನಿಮಾ ಅದ್ಭುತವಾಗಿದೆ. ನಾವು ಕಿಚ್ಚ ಬಾಸನ್ನ ಕಣ್ತುಕೊಂಡು ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅನ್ನೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ರಿಪಬ್ಲಿಕ್ ಕನ್ನಡ. ಇವತ್ತು ನಾವು ಬಂದಿರೋ ಮಾರ್ಕ್ ಮೂವಿಗೆ. ಸೊ ದೆನ್ ನೀವು ಅದ್ರ ಬಗ್ಗೆ ಇಲ್ಲಿ ಮಾತಾಡೋದು ತಪ್ಪಲ್ವಾ? ಅವ್ರು ಹೇಳ್ತಿರೋದು ಈ ಬೆಳವಣಿಗೆ ಆದ್ಮೇಲೆ ಈ ರೀತಿ ಆಗ್ತಾ ಇದೆ. ಈ ಬೆಳವಣಿಗೆ ಆದ್ಮೇಲೆ ಸರ್, ಯಾಕೆ ಸರ್ ಮಾರ್ಕ್ ಮೂವಿ ರಿಲೀಸ್ ಆಗೋಕ್ಕೂ ಮುಂಚೆ ಈ ಬೆಳವಣಿಗೆ ಇರ್ಲಿಲ್ವಾ? ಇರ್ಲಿಲ್ವಾ? ಇತ್ತು ತಾನೆ. ಕೊಲೆನೂ ಆಗಿದೆ, ಒಂದ್ ಕೊಲೆನೂ ಆಗಿದೆ. ಯಾರ್ದಂತ ನಿಮ್ಗೂ ಗೊತ್ತು, ಇಡೀ ಕರ್ನಾಟಕಕ್ಕೂ ಗೊತ್ತು. ಅದನ್ನ ಎಕ್ಸಾಂಪಲ್ ತಗೊಳ್ಳೋ ಬದಲು ನೀವು ನಮ್ದನ್ನ ತಗೋತಿದ್ದೀರಾ. ನಾನು ನಿಮ್ಗೆ ಹೇಳ್ತಿಲ್ಲ, ಅದು ಯಾರು ಹೇಳ್ತಿದಾರಲ್ಲ ಅವ್ರು. ಫೈನಲಿ ಈಗ ಮಾರ್ಕ್ ಹಬ್ಬ ಶುರುವಾಗಿದೆ ಇವತ್ತು ರಾಜ್ಯಾದ್ಯಂತ. ಸೊ 45 ಸಿನಿಮಾ ಮತ್ತೆ ಮಾರ್ಕ್ ಇಡೀ ಹಬ್ಬ ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು. ಒಂದ್ ರೀತಿ ಹೆಗಲ ಮೇಲೆ ಹೊತ್ತು ಮೆರೆಸ್ತಾ ಇದ್ದಾರೆ. ಸುದೀಪ್ ಅವ್ರನ್ನ ಎಷ್ಟು ಖುಷಿ ಇದೆ ಸರ್. ನಾನು ಬರೀ ಮಾರ್ಕ್ ನೋಡಿ ಅಂತ ಹೇಳ್ತಾ ಇಲ್ಲ ಸರ್, ಈವನ್ 45 ನೋಡಿ. ಬಿಕಾಸ್ ನಾವು ಕನ್ನಡಿಗರು, ಹೆಮ್ಮೆ ಅದ್ ನಮಗೆ. ಶಿವಣ್ಣ ಇದು ಕೇಳ್ಪಟ್ಟಿದ್ದೀನಿ, ಶಿವಣ್ಣ ಅದು ಫುಲ್ ಆಕ್ಟಿಂಗ್ ಈ ಮೂವಿಲಿ 45 ಮೈನ್ಲಿ ಫುಲ್ ಪೀಕ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನಾನು ಇವತ್ತು ಹೋಗ್ತೀನಿ, ಅಫ್ಕೋರ್ಸ್ ಹೋಗ್ತೀನಿ. ನಾನು ಸುದೀಪ್ ಸರ್ ಫ್ಯಾನ್ ಅಂತ ಅಂದಿದ ತಕ್ಷಣ ನಾನು ಬೇರೆ ಕನ್ನಡ ಮೂವಿ ನೋಡಲ್ಲ ಅಂತ ನಾನು ತಪ್ಪು. ಯಾರು ಆತರ ಮಾಡ್ಲೂಬಾರ್ದು. ಫ್ಯಾನ್ ಹೌದು ಒಪ್ಕೊಂತೀನಿ, ಬಟ್ ಬೇರೆ ಕನ್ನಡ ಮೂವಿನೂ ನೋಡಿ ಬೆಳೆಸಬೇಕಂತ ಆರೈಸ್ತೀನಿ ಸರ್. ಫೈನಲಿ ಕೋಟಿ ಬಂಡವಾಳ ಹಾಕಿ ಒಬ್ಬ ಪ್ರೊಡ್ಯೂಸರ್ ಸಿನಿಮಾ ಮಾಡಿರ್ತಾರೆ. ಸೊ ಒಬ್ಬ ನಟ ಹಗಲು ರಾತ್ರಿ ಶ್ರಮಿಸಿ ನಿದ್ದೆ ಇಲ್ದಂಗೆ ಕೆಲಸ ಮಾಡಿರ್ತಾರೆ. ಯಾವನ ಕುತ್ಕೊಂಡು ಒಂದು 5-10 ನಿಮಿಷ ವಿಡಿಯೋ ಮಾಡ್ಬಿಟ್ಟು ಹರಿಬಿಟ್ಟು ಬಿಡ್ತಾನೆ. ಇದೆಷ್ಟು ನೋವಾಗುತ್ತೆ. ಅದಕ್ಕೆ ಸರ್ ಹೇಳಿದ್ದು ಪಡೆ ಅಂತ. ಅದು ಪಡೆ ಅನ್ನೋದು ಹೋಗಿ ಗಜ ಪಡೆ ಅನ್ನೋ ವರ್ಡ್ ಯೂಸ್ ಆಗಿದೆ. ಅದೇನು ಅಂತ ಗೊತ್ತಿಲ್ಲ, ಬಟ್ ನಾವ್ ಹೇಳಿದ್ರೆ ಪಡೆಗೆನೆ, ಪೈರಸಿ ಮಾಡೋ ಪಡೆಗೆ. ಅದು ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಕರೆಕ್ಟು ಇದೊಂದು ಹೇಳ್ಬಿಡ್ತೀನಿ. ಕಾಡಲ್ಲಿ ಚಿರತೆನೂ ಇರುತ್ತೆ, ಜಿಂಕೆನೂ ಇರುತ್ತೆ, ಮತ್ತೊಂದು ಪ್ರಾಣಿ ಇರುತ್ತೆ.
ಯಾವ್ದು ಬೇಡ ಸರ್. ಆನೆನೇ ಇರುತ್ತೆ, ಅಷ್ಟು ದೊಡ್ಡದಾಗಿರುತ್ತೆ. ಬಟ್ ಗರ್ಜಿಸೋದು ಅದರಲ್ಲಿ ಕಾಡಿನ ರಾಜ ಹೇಳಿ, ಕಾಡಿನ ರಾಜ ಹೇಳಿ. ಇಷ್ಟೇ ಸರ್. ಇದಿಷ್ಟು ಮಾರ್ಕ್ ಸಿನಿಮಾದ ಚಿತ್ರಮಂದಿರಕ್ಕೆ ಬಂದಿರತಕ್ಕಂಥ ಅಭಿಮಾನಿಗಳ ಮಾತು. ಸೊ ಮಾರ್ಕ್ ಸಿನಿಮಾ ಅದ್ಭುತವಾಗಿದೆ. ನಾವು ಕಿಚ್ಚ ಬಾಸನ್ನ ಕಣ್ತುಕೊಂಡು ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸರ್, ರಿಪಬ್ಲಿಕ್ ಕನ್ನಡ. ಇವತ್ತು ನಾವು ಬಂದಿರೋ ಮಾರ್ಕ್ ಮೂವಿಗೆ. ಸೊ ದೆನ್ ನೀವು ಅದ್ರ ಬಗ್ಗೆ ಇಲ್ಲಿ ಮಾತಾಡೋದು ತಪ್ಪಲ್ವಾ? ಅವ್ರು ಹೇಳ್ತಿರೋದು ಈ ಬೆಳವಣಿಗೆ ಆದ್ಮೇಲೆ ಈ ರೀತಿ ಆಗ್ತಾ ಇದೆ. ಈ ಬೆಳವಣಿಗೆ ಆದ್ಮೇಲೆ ಸರ್, ಯಾಕೆ ಸರ್ ಮಾರ್ಕ್ ಮೂವಿ ರಿಲೀಸ್ ಆಗೋಕ್ಕೂ ಮುಂಚೆ ಈ ಬೆಳವಣಿಗೆ ಇರ್ಲಿಲ್ವಾ? ಇರ್ಲಿಲ್ವಾ? ಇತ್ತು ತಾನೆ. ಕೊಲೆನೂ ಆಗಿದೆ, ಒಂದ್ ಕೊಲೆನೂ ಆಗಿದೆ. ಅದು ಯಾರ್ದಂತ ನಿಮ್ಗೂ ಗೊತ್ತು, ಇಡೀ ಕರ್ನಾಟಕಕ್ಕೂ ಗೊತ್ತು. ಅದನ್ನ ಎಕ್ಸಾಂಪಲ್ ತಗೊಳ್ಳೋ ಬದಲು ನೀವು ನಮ್ದನ್ನ ತಗೋತಾ ಇದೀರಾ. ನಾನು ನಿಮ್ಗೆ ಹೇಳ್ತಿಲ್ಲ, ಅದು ಯಾರು ಹೇಳ್ತಿದಾರಲ್ಲ ಅವ್ರಿಗೆ. ಫೈನಲಿ ಈಗ ಮಾರ್ಕ್ ಹಬ್ಬ ಶುರುವಾಗಿದೆ ಇವತ್ತು ರಾಜ್ಯಾದ್ಯಂತ. ಸೊ 45 ಸಿನಿಮಾ ಮತ್ತೆ ಮಾರ್ಕು ಇಡೀ ಹಬ್ಬ ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು. ಒಂದ್ ರೀತಿ ಹೆಗಲ ಮೇಲೆ ಹೊತ್ತು ಮೆರೆಸ್ತಾ ಇದ್ದಾರೆ. ಸುದೀಪ್ ಅವ್ರನ್ನ ಎಷ್ಟು ಖುಷಿ ಇದೆ ಸರ್. ನಾನು ಬರೀ ಮಾರ್ಕ್ ನೋಡಿ ಅಂತ ಹೇಳ್ತಾ ಇಲ್ಲ ಸರ್, ಈವನ್ 45 ನೋಡಿ. ಬಿಕಾಸ್ ನಾವು ಕನ್ನಡಿಗರು, ಹೆಮ್ಮೆ ಅದ್ ನಮಗೆ. ಶಿವಣ್ಣ ಇದು ಕೇಳ್ಪಟ್ಟಿದ್ದೀನಿ, ಶಿವಣ್ಣ ಅದು ಫುಲ್ ಆಕ್ಟಿಂಗ್ ಈ ಮೂವಿಲಿ 45 ಮೈನ್ಲಿ ಫುಲ್ ಪೀಕ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನಾನು ಇವತ್ತು ಹೋಗ್ತೀನಿ, ಅಫ್ಕೋರ್ಸ್ ಹೋಗ್ತೀನಿ. ನಾನು ಸುದೀಪ್ ಸರ್ ಫ್ಯಾನ್ ಅಂತ ಅಂದಿದ ತಕ್ಷಣ ನಾನು ಬೇರೆ ಕನ್ನಡ ಮೂವಿ ನೋಡಲ್ಲ ಅಂತ ನನ್ನ ತಪ್ಪು. ಯಾರು ಆ ತರ ಮಾಡ್ಲೂಬಾರ್ದು. ಫ್ಯಾನ್ ಹೌದು ಒಪ್ಕೊಂತೀನಿ, ಬಟ್ ಬೇರೆ ಕನ್ನಡ ಮೂವಿನೂ ನೋಡಿ ಬೆಳೆಸ್ಬೇಕಂತ ಆರೈಸ್ತೀನಿ ಸರ್. ಫೈನಲಿ ಕೋಟಿ ಬಂಡವಾಳ ಹಾಕಿ ಒಬ್ಬ ಪ್ರೊಡ್ಯೂಸರ್ ಸಿನಿಮಾ ಮಾಡಿರ್ತಾರೆ. ಸೊ ಒಬ್ಬ ನಟ ಹಗಲು ರಾತ್ರಿ ಶ್ರಮಿಸಿ ನಿದ್ದೆ ಇಲ್ದಂಗೆ ಕೆಲಸ ಮಾಡಿರ್ತಾರೆ. ಯಾವನ ಕುತ್ಕೊಂಡು ಒಂದು 5-10 ನಿಮಿಷ ವಿಡಿಯೋ ಮಾಡ್ಬಿಟ್ಟು ಹರಿಬಿಟ್ಟು ಬಿಡ್ತಾನೆ. ಇದೆಷ್ಟು ನೋವಾಗುತ್ತೆ. ಅದಕ್ಕೆ ಸರ್ ಹೇಳಿದ್ದು ಪಡೆ ಅಂತ. ಅದು ಪಡೆ ಅನ್ನೋದು ಹೋಗಿ ಗಜ ಪಡೆನ ವರ್ಡ್ ಯೂಸ್ ಆಗಿದೆ. ಅದು ಏನು ಅಂತ ನಂಗೆ ಗೊತ್ತಿಲ್ಲ, ಬಟ್ ನಾವ್ ಹೇಳಿದ್ರೆ ಪಡೆಗೇನೆ, ಪೈರಸಿ ಮಾಡೋ ಪಡೆಗೆ. ಅದು ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ಸರ್, ಕರೆಕ್ಟು. ಇದೊಂದು ಹೇಳ್ಬಿಡ್ತೀನಿ. ಕಾಡಲ್ಲಿ ಚಿರತೆನೂ ಇರುತ್ತೆ, ಜಿಂಕೆನೂ ಇರುತ್ತೆ, ಮತ್ತೊಂದು ಪ್ರಾಣಿ ಇರುತ್ತೆ. ಯಾವ್ದು ಬೇಡ ಸರ್. ಆನೆನೇ ಇರುತ್ತೆ, ಅಷ್ಟು ದೊಡ್ಡದಾಗಿರುತ್ತೆ. ಬಟ್ ಗರ್ಜಿಸೋದು ಅದರಲ್ಲಿ ಕಾಡಿನ ರಾಜ ಹೇಳಿ, ಇಷ್ಟೇ ಸರ್. ಇದಿಷ್ಟು ಮಾರ್ಕ್ ಸಿನಿಮಾದ ಚಿತ್ರಮಂದಿರಕ್ಕೆ ಬಂದಿರತಕ್ಕಂಥ ಅಭಿಮಾನಿಗಳ ಮಾತು. ಸೊ ಮಾರ್ಕ್ ಸಿನಿಮಾ ಅದ್ಭುತವಾಗಿದೆ. ನಾವು ಕಿಚ್ಚ ಬಾಸನ್ನ ಕಣ್ತುಕೊಂಡು ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸರ್, ರಿಪಬ್ಲಿಕ್ ಕನ್ನಡ. ಇವತ್ತು ನಾವು ಬಂದಿರೋ ಮಾರ್ಕ್ ಮೂವಿಗೆ. ಸೊ ದೆನ್ ನೀವು ಅದ್ರ ಬಗ್ಗೆ ಇಲ್ಲಿ ಮಾತಾಡೋದು ತಪ್ಪಲ್ವಾ? ಅವ್ರು ಹೇಳ್ತಿರೋದು ಈ ಬೆಳವಣಿಗೆ ಆದ್ಮೇಲೆ ಈ ರೀತಿ ಆಗ್ತಾ ಇದೆ. ಈ ಬೆಳವಣಿಗೆ ಆದ್ಮೇಲೆ ಸರ್, ಯಾಕೆ ಸರ್ ಮಾರ್ಕ್ ಮೂವಿ ರಿಲೀಸ್ ಆಗೋಕ್ಕೂ ಮುಂಚೆ ಈ ಬೆಳವಣಿಗೆ ಇರ್ಲಿಲ್ವಾ? ಇರ್ಲಿಲ್ವಾ? ಇತ್ತು ತಾನೆ. ಕೊಲೆನೂ ಆಗಿದೆ, ಒಂದ್ ಕೊಲೆನೂ ಆಗಿದೆ. ಅದು ಯಾರ್ದಂತ ನಿಮ್ಗೂ ಗೊತ್ತು, ಇಡೀ ಕರ್ನಾಟಕಕ್ಕೂ ಗೊತ್ತು. ಅದನ್ನ ಎಕ್ಸಾಂಪಲ್ ತಗೊಳ್ಳೋ ಬದಲು ನೀವು ನಮ್ದನ್ನ ತಗೋತಾ ಇದೀರಾ. ನಾನು ನಿಮ್ಗೆ ಹೇಳ್ತಿಲ್ಲ, ಅದು ಯಾರು ಹೇಳ್ತಿದಾರಲ್ಲ ಅವ್ರಿಗೆ. ಫೈನಲಿ ಈಗ ಮಾರ್ಕ್ ಹಬ್ಬ ಶುರುವಾಗಿದೆ ಇವತ್ತು ರಾಜ್ಯಾದ್ಯಂತ. ಸೊ 45 ಸಿನಿಮಾ ಮತ್ತೆ ಮಾರ್ಕು ಇಡೀ ಹಬ್ಬ ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು. ಒಂದ್ ರೀತಿ ಹೆಗಲ ಮೇಲೆ ಹೊತ್ತು ಮೆರೆಸ್ತಾ ಇದ್ದಾರೆ. ಸುದೀಪ್ ಅವ್ರನ್ನ ಎಷ್ಟು ಖುಷಿ ಇದೆ ಸರ್. ನಾನು ಬರೀ ಮಾರ್ಕ್ ನೋಡಿ ಅಂತ ಹೇಳ್ತಾ ಇಲ್ಲ ಸರ್, ಈವನ್ 45 ನೋಡಿ. ಬಿಕಾಸ್ ನಾವು ಕನ್ನಡಿಗರು, ಹೆಮ್ಮೆ ಅದ್ ನಮಗೆ. ಶಿವಣ್ಣ ಇದು ಕೇಳ್ಪಟ್ಟಿದ್ದೀನಿ, ಶಿವಣ್ಣ ಅದು ಫುಲ್ ಆಕ್ಟಿಂಗ್ ಈ ಮೂವಿಲಿ 45 ಮೈನ್ಲಿ ಫುಲ್ ಪೀಕ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನಾನು ಇವತ್ತು ಹೋಗ್ತೀನಿ, ಅಫ್ಕೋರ್ಸ್ ಹೋಗ್ತೀನಿ. ನಾನು ಸುದೀಪ್ ಸರ್ ಫ್ಯಾನ್ ಅಂತ ಅಂದಿದ ತಕ್ಷಣ ನಾನು ಬೇರೆ ಕನ್ನಡ ಮೂವಿ ನೋಡಲ್ಲ ಅಂತ ನನ್ನ ತಪ್ಪು. ಯಾರು ಆ ತರ ಮಾಡ್ಲೂಬಾರ್ದು. ಫ್ಯಾನ್ ಹೌದು ಒಪ್ಕೊಂತೀನಿ, ಬಟ್ ಬೇರೆ ಕನ್ನಡ ಮೂವಿನೂ ನೋಡಿ ಬೆಳೆಸ್ಬೇಕಂತ ಆರೈಸ್ತೀನಿ.